ಟು ವೃಕ್ಷ ನ್ಯಾಚುರಲ್ಸ್. ವೀಕೆಂಡಲ್ಲಿ ಎಲ್ಲರೂ ಹೊರಗಡೆ ಹೋದರೆ 2 ದಿನ 3 ದಿನ ರಜೆ ಇದೆ ಅಂತ ನಾವು ಎಷ್ಟು ಬೇಗ ರಜೆ ಸಿಗುತ್ತೋ ಊರಿಗೆ ಹೋಗೋಣ ಅಂತ ಕಾಯ್ತಾ ಇರ್ತೀವಿ. ಎಷ್ಟು ಬೇಗ ಹೋಗಿ ನಮ್ಮ ತೋಟ ಗಿಡ ಪ್ರಾಣಿ ಪಕ್ಷಿ ನಾವು ಸಾಕಿರೋ ಮೇಕೆ ಕುರಿ ಕೋಳಿ ಎಲ್ಲ ನೋಡಿಬಿಡ್ತೀವೋ ಅನ್ನೋ ಜೀವ ಕಾಯ್ತಾ ಇರುತ್ತೆ. ಹಾಗೆ ಹೋಗೋಣ 3 ದಿನ ರಜೆ ಇತ್ತು ಅಂತ ಊರಿಗೆ ಹೊರಟ್ವಿ. ಹೋಗ್ತಾ ಇದ್ದರೆ ನಮ್ಮ ಹೊಲದ ಪಕ್ಕನೇ ಲೇಔಟ್ ಮಾಡಿದರು. ಅಲ್ಲಿ ಆಸೆನೇ ಹೋಗ್ಬೇಕಿತ್ತು ನಮ್ಮ ತೋಟಕ್ಕೆ. ಹಾಗೆ ಹೋಗ್ತಾ ಇದ್ವಿ. ಹೋಗ್ತಾ ಅಂದವೇ ನಮ್ಮ ದೊಡ್ಡಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ. ಹೊಟ್ಟೆ ಹಸಿವಾಗಿತ್ತು. ಆ ಟೈಮ್ಗೆ ಅಡುಗೆ ಮಾಡಿರಿ ಅಂತ ಹೇಳಿದ್ವಿ. ಹೋದ್ವಿ, ಅಡುಗೆ ಮಾಡಿದ್ರು. ಅವರು ಹೊರಗಡೆ ಎಲ್ಲ ಏನೇನೋ ಅಡಿಕೆ ಸಸಿ ಎಲ್ಲ ನಾಟಿ ಮಾಡಿದರು, ಪಾಕೆಟ್ ಮಾಡಿದ್ರು. ನೋಡಿಕೊಂಡು ನೋಡ್ತಾಯಿದ್ವಿ. ಅಲ್ಲಿ ಹಂಗೆ ಒಂದು ಎಲ್ಗ ಇತ್ತು. ನಮ್ಮ ಫ್ರೆಂಡ್ ಅದು ಬೇಕು ಅಂತಂದೇಳಿ ಅದನ್ನು ತಗೊಂಡ್ರು. ಬೆಂಗಳೂರಲ್ಲಿ ಈ ಥರ ನಾಟಿ ಸಿಗಲ್ಲ ಅಂತ. ಹಾಗೆ ಸೊಪ್ಪಿನ ಸಾರು ಮುದ್ದೆ ಮಾಡಿದರು. ಊಟ ಮಾಡಿ ಆ ಊಟ ನೋಡಿದ್ರೆ ಬಾಯಿ ನೀರು ಬರ್ತಾಯಿತ್ತು. ಆ ಮನೆ ಕಂಬದ್ದು ಡಿಸೈನ್ ತುಂಬ ಚೆನ್ನಾಗಿತ್ತು. ಅದನ್ನು ವೀಡಿಯೋ ಮಾಡ್ಕೊಂಡ್ವಿ. ಹಳೆ ಮನೆ ನೋಡೋಕ್ಕೆ ಚೆಂದ ಅಲ್ವಾ. ಹಾಗೆ ನೋಡ್ಕೊಂಡು ಊಟ ಮಾಡ್ಕೊಂಡು ತೋಟಕ್ಕೆ ಬಂದ್ವಿ. ನೋಡಿ ಇದೇ ನಮ್ಮ ತೋಟ. 2 ವರ್ಷ 3 ತಿಂಗಳಾಗಿದೆ ಅಡಿಕೆ ಗಿಡ ಇಟ್ಟು. ಇನ್ನೂ ಫಸಲಿಗೆ ಬರೋಕ್ಕೆ ಇನ್ನೂ 2 ವರ್ಷ ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲು ತುಂಬ ಇರೋದ್ರಿಂದ ನಾವು ಅದಕ್ಕೆ ಡಯಾನ್ಸ್ ಹಾಕಿದ್ವಿ, ಹಸಿರು ಗೊಬ್ಬರ ಆಗಲಿ ಅಂತಂದೇಳಿ. ನೀರನ್ನು ಸಹ ನಾವೇನು ಬುಡಕ್ಕೆ ಬಿಡಲ್ಲ, ಸ್ಪ್ರಿಂಕ್ಲರ್ ಮೇಲೆ ಏರಲ್ಲಿ ಬಿಟ್ಟಿದ್ದೀವಿ ನಾವು. ಅದನ್ನು ತೋರಿಸ್ತೀನಿ ಆಮೇಲೆ ನಿಮ್ಗೆ ಮೂವ್ ಆದಾಗ. 2 ವರ್ಷ 3 ತಿಂಗಳು ಅಡಿಕೆ ಗಿಡ ಇದ್ದಾವೆ. ತುಂಬ ಬಿಸಿಲು ತಾಪ ಇರುತ್ತೆ. ಕೆಳಗಡೆ ಹಸಿರು ತಡೀಲಿ, ನೀರಿನ ಟೆಂಪ್ರೇಚರ್ ತಣ್ಣಗಿರಲಿ ಅಂತಂದೇಳಿ, ಬಿಸಿಲು ಟೆಂಪ್ರೇಚರ್ ಕಡಿಮೆ ಆಗಿ ತಣ್ಣಗಿರಲಿ ಅಂತಂದೇಳಿ ಡಯಾನ್ಸನ್ನು ನಾವೇನು ಹಾಕ್ಬಿಟ್ಟಿರೋದಷ್ಟೇ ಚೆನ್ನಾಗಿ ಬಂದಿದೆ. ಗೇಮೇ ಏನು ಮಾಡೋಕ್ಕೋಗಿಲ್ಲ. ಹುಲ್ಲಿದ್ದರೆ ಗಿಡ ತುಂಬ ಚೆನ್ನಾಗಿರ್ತವೆ, ಬಿಸಿಲು ತಾಗಲ್ಲ, ಬೇರು ಒಣಗಲ್ಲ ಅಂತಂದೇಳಿ ಗೇಯ್ಸೋಕ್ಕೆ ಹೋಗಿಲ್ಲ. ಹಸಿರನ್ನು ಹಾಗೇ ಬಿಟ್ಟಿದ್ವಿ. ಹಾಗೇ ನೋಡ್ಕೊಂಡು ಮುಂದಕ್ಕೆ ಬಂದ್ವಿ. ಮೇಲೆ ಅವಕ್ಕೆ ಗಿಡಕ್ಕೆ ನೆರಳಾಗಿರಲಿ ಅಂತ ಬುರ್ಗಿನ ಗಿಡ ಹಾಕಿದ್ವಿ. ಆ ಬುರ್ಗಿನ ಗಿಡದಿಂದನೇ ಅದ್ರ ಸೊಪ್ಪಿಂದನೇ ನಾವು ತುಂಬ ಮೇಕೆ ಮೇಯಿಸಿದ್ವಿ. ಅದ್ರ ಜೊತೆ ಆಲ್ವನ್ ಗಿಡನೂ ಸಹ ಹಾಕಿದ್ದೀವಿ ನೋಡಿ. ಆಲ್ವನ್ ಗಿಡ ಮುಂಚೆ ಊರಲ್ಲಿ ಎಲ್ಲರಿಗೂ ಮನೆ ಹತ್ರನೂ ಒಂದೊಂದು ಸಿಗೋದು. ಯಾಕಂದರೆ ಮದುವೆ ಶಾಸ್ತ್ರದಲ್ಲಿ ಆಲ್ವನ್ ಕಡ್ಡಿ ಹತ್ತಿ ಕಡ್ಡಿ ಇಕ್ಕಿದ್ದ ಮನೆ ಮುಂದೆ ತಂದು ಹಾಕರು. ಅದು ಎಲ್ಲರ ಮನೆಯಲ್ಲೂ ಆಲ್ವನ್ ಗಿಡ ಇದ್ದೇ ಇರೋದು. ಇವಾಗ ಎಲ್ಲಿ ಹುಡ್ಕಿದ್ರು ಶಾಸ್ತ್ರಕ್ಕೆ ಬೇಕು ಅಂದರೂ ಆಲ್ವನ್ ಕಡ್ಡಿ ಸಿಗೋದಿಲ್ಲ. ಅದಕ್ಕೆ ಇರಲಿ ಅಂತಂದೇಳಿ ನಾವೇನು ಆಲ್ವನ್ ಗಿಡ ಹಾಕಿ ಬೆಳೆಸಿದ್ವಿ. ಎಲ್ಲರೂ ಮದುವೆ ಶಾಸ್ತ್ರಕ್ಕೆ ಆವಾಗ ಬಂದಾಗ ಆಲ್ವನ್ ಕಡ್ಡಿ ಕಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಅದೇ ಆಸೆಯಿಂದನೇ ಹಾಕಿರೋದು. ಆಲ್ವನ್ ಕಡ್ಡಿ ಬೇಕು, ಎಲ್ಲೋದ್ರೂ ಶಾಸ್ತ್ರಕ್ಕೆ ಹುಡ್ಕಿದ್ರೂ ಸಿಗಲ್ಲ ಅಂತ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲರೂ ಬಂದು ಮದುವೆ ಕಾರ್ಯಕ್ರಮ ಇದ್ದಾಗ ಆಲ್ವನ್ ಕಡ್ಡಿ ಕೇಳಿ ಕಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಬಿಸಿಲಿಗೆ ಬಾಡಿದೆ, ಎಲೆ ಎಲ್ಲ ಹಣ್ಣಾಗಿ ಉದುರಿದೆ, ಚೆನ್ನಾಗಿದೆ. ಹಾಗೆ ಮುಂದೆ ನೋಡ್ಕೊಳ್ತಾ ಹೋದ್ವಿ. ಇನ್ನು ಯಾವ್ಯಾವ ಗಿಡಕ್ಕೆ ನೀರು ಹೋಗಿಲ್ಲ, ಯಾವ್ಯಾವುದಕ್ಕೆ ಗಿಡ ಒಣಗೋಗಿದ್ದಾವೆ ಅಂತ ನೋಡ್ತಾ ಮುಂದೆ ಹೋದರೆ ನೋಡಿ, ನಾವು ಈ ಥರ ಸ್ಪ್ರಿಂಕ್ಲರ್ ಮಾಡಿರೋದು. ಏರಲ್ಲಿ ಹೋಗುತ್ತೆ ನೀರು, ಬುಡಕ್ಕೆ ಹೋಗಲ್ಲ, ಏರಲ್ಲಿ ಹೋಗುತ್ತೆ. ಅಂದರೆ ಸುಳಿಗೆ ನೀರು ಬಿದ್ದರೆ ಗಿಡ ಚೆನ್ನಾಗಿರ್ತವೆ ಅಂತ ಹೇಳಿ ನಾವು ಏನೋ ಹೊಸ ಪ್ರಯೋಗ ಮಾಡೋಣ ಅಂತ ಮಾಡಿದ್ವಿ. ಬುಡಕ್ಕಿಂತ ಸುಳಿಗೆ ಬಿದ್ದರೆ, ಇವಾಗ ನಾವು ಮೈ ಸ್ನಾನ ಮಾಡೋದಕ್ಕೂ ತಲೆಗೆ ಸ್ನಾನ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ತಲೆ ಸ್ನಾನ ಮಾಡಿದಾಗ ಎಷ್ಟು ಫ್ರೆಶ್ ಇರುತ್ತಲ್ವ, ಆ ಥರ ನಾವು ಗಿಡದ ಸುಳಿಗೆ ನೀರು ಬಿದ್ದರೆ ಗಿಡ ತುಂಬ ಚೆನ್ನಾಗಿರ್ತವೆ ಅಂತ ಈ ಥರ ಹೇರಲ್ಲಿ ನೀರು ಹೋಗಂಗೆ ಮಾಡಿದ್ದೀವಿ. ಈ ಥರ ನೀರು ಹೋಗೋದ್ರಿಂದ ಅದು ಡಯಾನ್ಸಾಗೂ ನಾವೇನು ನೀರು ಬೇರೆ ಸಪ್ರೇಟ್ ಅದಕ್ಕೆ ಅಂತ ನೀರು ಹಾಯಿಸಲ್ಲ. ಅದೇ ನೀರಲ್ಲೇ ಅದು ಸಹ ಬರುತ್ತೆ. ನೀರು ಎಲ್ಲ ಕಡೆ ಏರಲ್ಲಿ ಸ್ಪ್ರೇ ಆಗೋದ್ರಿಂದ ಒಂದೊಂದಕ್ಕೆ ಸಪ್ರೇಟಾಗಿ ಡ್ರಿಪ್ಪು ಚೆಕ್ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ ನಮಗೆ. 10 ಗಿಡಕ್ಕೆ 12 ಗಿಡಕ್ಕೆ ಒಂದೊಂದು ಪಾಯಿಂಟ್ ಮಾಡಿಬಿಟ್ಟಿರ್ತೀವಿ. 10 ಗಿಡ 12 ಗಿಡ ಆದಮೇಲೆ ಮತ್ತೆ ಇನ್ನೊಂದು ಪಾಯಿಂಟ್ ಇರುತ್ತೆ. ಮತ್ತು ಏರಲ್ಲಿ ಆ 10 ಗಿಡನೂ ಕವರ್ ಆಗುತ್ತೆ. ನಮಗೆ 10 ಗಿಡ ಕವರ್ ಆಗುತ್ತೆ. ಹಂಗೆ ನೋಡ್ಕೊತಾ ಹೋಗ್ತಾ ಇದ್ದರೆ ಯಾವ್ಯಾವ ಗಿಡಕ್ಕೆ ಹೋಗಿಲ್ಲ ಅವು ಗಿಡ ಸ್ವಲ್ಪ ಡಲ್ಲಾಗಿದ್ದಾವೆ. ಯಾಕೆ ಅಂದರೆ ಡ್ರಿಪ್ಪಲ್ಲಿ ಏನಾದರೂ ಬ್ಲಾಕ್ ಆಗಿರ್ಬೋದು ಅಂತ ಚೆಕ್ ಮಾಡ್ತೀವಿ. ಚೆನ್ನಾಗಿ ನೀರು ಬಿದ್ದಿರೋ ಕಡೆ ಡಯಾನ್ಸನ್ನು ತುಂಬ ಚೆನ್ನಾಗಿ ಬಂದಿದೆ. ನೀರು ಬಿದ್ದಿಲ್ದಿರೋ ಕಡೆ ಡಯಾನ್ಸ್ ಸ್ವಲ್ಪ ಡಲ್ಲಾಗಿದೆ, ಅಲ್ಲಿ ಹಸಿರಿಲ್ಲ. ಇದನ್ನು ಒಂದು ಸಲ ಮಳೆ ಬಂದಾದಮೇಲೆ ಇದನ್ನು ಗೇಯಿಸಿದ್ರೆ ಹೊಲಕ್ಕೆ ತುಂಬ ಚೆನ್ನಾಗಿರೋ ಹಸಿರು ಗೊಬ್ಬರ ಆಗುತ್ತೆ. ಸೊ ಹಂಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀವಿ. ಮಳೆ ಬರೋವರೆಗೂ ಕಾಯಬೇಕು. ಅದು ಬಂದಾದಮೇಲೆ ನಾವು ಗೇಯ್ಸಕ್ಕೆ ಹೋಗೋದು. ಹಾಗೇ ನೋಡ್ಕೊಳ್ತಾ ಮುಂದೆ ಹೋದ್ವಿ. ಯಾವ ಗಿಡಕ್ಕೆ ನೀರು ಹೋಗಿದೆ ನೀರು ಹೋಗಿಲ್ಲ ಅಂತ ಚೆಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಅಡಿಕೆ ಗಿಡ ಎಲ್ಲೊಂದು ಅಲ್ಲಲ್ಲಿ ಹೋಗಿರೋದು ಕಾಣಿಸ್ತಾ ಇತ್ತು. ಒಂದೊಂದಕ್ಕೆ ನೀರು ಹೋಗಿಲ್ಲ.
ಅನ್ನೋದಕ್ಕೆ ನೀರು ಹೋಗಿದೆ. ಮುಂದೆ ಹೋದರೆ ತೆಂಗಿನ ಗಿಡಕ್ಕೆ ಹೋಗಿದೆಯಾ ಇಲ್ವ ಅಂತ ಚೆಕ್ ಮಾಡೋಣ ಅಂತ ಹೋದ್ವಿ. ಕಾಯಿ ಉದುರುಗಾಯಿ ನೋಡಿ, ಕಾಯಿ ತುಂಬ ಸೈಜು ಎಷ್ಟು ದಪ್ಪ ಇದೆ ಅಂದರೆ, ಮಳೆ ನೀರು ಚೆನ್ನಾಗಿ ಬಂದರೆ ಈ ಸಲ ಇನ್ನೂ ದಪ್ಪ ಬರುತ್ತೆ. ನಾವು ಬರೀ ಈ ಸ್ಪ್ರಿಂಕ್ಲರ್ ಕೊಟ್ಟರೆ ನೀರಿಗೇ ಕಾಯಿ ಅಷ್ಟು ದಪ್ಪ ಇದೆ. ಕಾಯಿನೂ ಚೆನ್ನಾಗಿ ಹಿಡ್ದಿದೆ. ಹಾಗೆ ಇನ್ನೂ ಇರ್ಬೋದು ಮುಂದೆ ಅಂತ ನಮ್ಮ ಫ್ರೆಂಡ್ಗೆ ತೋರಿಸ್ತಾ ಇದ್ದೆ, ಕಾಯಿ ಸೈಜ್ ನೋಡಿ ಹೇಗಿದೆ ಅಂತ ತೋರಿಸಿ. ಹಾಗೆ ಮುಂದೆ ಗಿಡಕ್ಕೆ ಹೋದೆ, ಕಾಯಿ ಅಲ್ಲೂ ಇರ್ಬೋದೇನೋ ನೋಡೋಣ ಅಂತ. ಅಲ್ಲೂ ಒಂದೆರಡು ಕಾಯಿ ಉದುರಿದ್ವು. ಅವನ್ನು ಎಲ್ಲ ಕಾಯಿ ನೋಡಿಕೊಂಡು ಅಲ್ಲಿರೋ ಅಡಿಕೆ ಗಿಡಕ್ಕೂ ನೀರು ಹೋಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಹೋದ್ವಿ ಮುಂದಕ್ಕೆ. ಡಯಾಂಜಾನು ಎಲ್ಲ ಆಲೆ ಬೆಳೆದುಬಿಟ್ಟು ಕಾಯಾಗಿದೆ. ಅದನ್ನು ಇನ್ನೇನು ಗೇಯ್ಸೋ ಟೈಮು. ಈ ಸಲ ಗೇಯಿಸ್ಬೇಕು. ಮಳೆ ಬಂದ ತಕ್ಷಣವೇ. ಅದಾದ ಮಳೆ ಇನ್ನೂ ಬಂದಿಲ್ಲ, ಮಳೆಗಾಗಿಯೇ ಕಾಯ್ತಾಯಿದ್ವಿ ನಾವು. ಚೆನ್ನಾಗಿ ಅದಾದ ಮಳೆ ಬಂದರೆ ಗೇಯಿಸಿದ್ರೆ ಹೊಲ ತುಂಬ ಗೊಬ್ಬರ ಗೇಯಿಸ್ಬಿಟ್ರೆ ಹಸಿರು ಗೊಬ್ಬರ ಹೊಲಕ್ಕೆ ತುಂಬ ಆಗುತ್ತೆ, ಗಿಡಕ್ಕೂ ಒಳ್ಳೆ ಫಲವತ್ತತೆ ಬರುತ್ತೆ. ಹಾಗೆ ನೋಡ್ಕೊತ ಮುಂದೆ ಹೋದೆ. ಇನ್ನೂ ಒಂದೆರಡು ತೆಂಗಿನಕಾಯಿ ಸಿಕ್ಕಿದ್ವು. ಅವನ್ನು ಎಲ್ಲ ಚೆಕ್ ಮಾಡಿಕೊಂಡು ಮುಂದೆ ಹೋದರೆ ಕಾಯಿ ಸಿಕ್ಕಿದ್ವು. ಎಲ್ಲ ತಗೊಂಡು ಮುಂದಕ್ಕೆ ಹೋದೆ. ಹಾಗೇನ ಇನ್ನೂ ನೋಡ್ತಾಯಿದ್ದೆ, ಎಲ್ಲ ಸಂದಿಲೆಲ್ಲ ಬಿದ್ದಿದ್ದಾವೆ ಕಾಯಿನೋ ಬುಲ್ಡೇನೋ ಅಂತ. ಈ ಕೋತಿಗಳು ಅಳಿಲುಗಳು ಎಲ್ಲ ಕಾಯನ್ನು ಬೀಳಿಸ್ತವೆ, ಒಣಕಾಯನ್ನೆಲ್ಲ ಬೀಳಿಸ್ತವೆ. ಅವು ಎಳೆ ಕಾಯಿ ಆದರೆ ಎಳ್ನೀರಿದ್ದರೆ ಕುಡಿತವೆ. ಹಾಗೆ ಚೆಕ್ ಮಾಡ್ತಾ ಮುಂದೆ ಹೋದೆ. ಕೆಲವೊಂದೆಲ್ಲ ಯಾಲಕ್ಕಿ ಮೆಣಸನ್ನು ಇಟ್ಟಿದ್ವು ನಾವು, ಬಟ್ ಈ ಬಿಸಿಲಲ್ಲಿ ಅವೆಲ್ಲ ಒಣಗೆ ಹೋಗ್ಬಿಟ್ಟಿದ್ದಾವೆ. ಅವಕ್ಕೆ ಏನು ಆರೈಕೆ ಸರಿ ಇಲ್ವೋ ಅಥವಾ ನಮ್ಮ ಭೂಮಿ ಸೆಟ್ಟಾಗ್ತಾ ಇಲ್ವೋ ಗೊತ್ತಿಲ್ಲ. ಹಂಗಾಗಿ ನೋಡಿದ್ರೆ ಅವೆಲ್ಲೂ ಕಾಣಲಿಲ್ಲ. ಈ ಮರ ಸ್ವಲ್ಪ ಚಿಕ್ಕದಿತ್ತು, ಇದರಲ್ಲಿ ಎಳ್ನೀರಿದ್ದಾವ ಅಂತ ನೋಡಿದೆ. ಮರ ಅದು ಕೈಗೆ ಸಿಗೋದ್ರಿಂದ ಎಲ್ಲ ಕೋತಿಗಳು ಅಥವಾ ಅಲ್ಲಿ ಬರೋ ಜನನೋ ಯಾರೋ ರೋಡ್ ಸೈಡ್ ಇರೋದ್ರಿಂದ ಎಳ್ನೀರೆಲ್ಲ ಖಾಲಿ ಮಾಡಿದ್ದಾರೆ. ಎಲ್ಲೋ ಅದರಲ್ಲಿ ಎಳ್ನೀರು ಕಾಯಿ ಏನು ಕಾಣಲಿಲ್ಲ. ಮುಂದೆ ನೋಡ್ಕೊಂಡು ಹೋದ್ವಿ. ಈ ಬುರ್ಗಿನ ಗಿಡ ಎಲ್ಲ ಕಾಯಾಗಿತ್ತು. ಬುರ್ಗಿನ ಗಿಡ ನಾವು ಅಡಿಕೆ ಗಿಡಕ್ಕೆ ನೆರಳಿಗೋಸ್ಕರ ಹಾಕಿದ್ವಿ. ಅದೇ ಸೊಪ್ಪಿಂದನೇ ನಾವು ಒಂದು 25 ಮೇಕೆನೂ ಸಾಕ್ತಾಯಿದ್ದೀವಿ. ಆ ಬುರ್ಗಿನ ಗಿಡನ ಕಾಯಾಗಿ ಅದು ಒಣಗಿದ ಮೇಲೆ ಅದರಲ್ಲಿ ಹತ್ತಿ ಬರುತ್ತೆ. ಹತ್ತಿನ ಕೆಲವೊಬ್ಬರು ಬಳಸ್ಕೊಳ್ತಾರೆ, ನಮ್ಗೆ ಅಷ್ಟೊಂದೆಲ್ಲ ಮೇಂಟೈನ್ ಮಾಡೋಷ್ಟಿಲ್ಲ. ಹಾಗೆ ಪಕ್ಕದ ತೋಟನೂ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ನಮ್ಗೆ ತೆಂಗಿ ಮರನೂ ಅಲ್ಲೇ ಇದೆ ಅಂತ ನೋಡ್ಕೊಂಬಂದ್ವಿ. ಅದರಲ್ಲೂ ಕಾಯಿ ತುಂಬ ಚೆನ್ನಾಗಿತ್ತು. ನಮ್ಮ ತೆಂಗಿ ಮರದಲ್ಲೂ ಅದರಲ್ಲಿ ಏನಾದರೂ ಕಾಯಿ ಉದುರಿದಾವ ಅಂತ ನೋಡೋಣ ಅಂತ ಹತ್ರ ಹೋದ್ವಿ. ಬಟ್ ಅಲ್ಲೇನು ಕಾಯಿ ಕಾಣಲಿಲ್ಲ. ಅಲ್ಲಿ ಪಕ್ಕದಲ್ಲೇ ಒಂದು ಬಟರ್ ಫ್ರೂಟ್ ಗಿಡ ಇಟ್ಟಿದ್ವಿ. ನನ್ನ ಫ್ರೆಂಡ್ ಕೊಟ್ಟಿದ್ದದು. ಅವ್ರನ್ನೇ ಕರ್ಕೊಂಡೋಗಿದ್ದೆ ಇವತ್ತು, ನಿನ್ನ ಗಿಡ ಹೆಂಗಿದೆ ಬಾ ತೋರಿಸ್ತೀನಿ ಅಂತ. ಅವ್ರಿಗೂ ಆ ಗಿಡ ಕೊಟ್ಟಿದ್ದು ನೋಡಿ ನಾನು ಇಷ್ಟೆಷ್ಟು ಕೊಟ್ಟಿದ್ದೆ, ತುಂಬ ಚೆನ್ನಾಗಿದೆ ಅಂತ ತುಂಬ ಖುಷಿಪಟ್ಟರು. ಗಿಡನೂ ತುಂಬ ಚೆನ್ನಾಗಿ ಬಂದಿದೆ. ಅದು ನೋಡೋಕೆ ಒಂದು ಗಿಡ ಅನಿಸುತ್ತೆ, ಅದರಲ್ಲಿ ಒಂದು 7-8 ಸಸಿ ಇದ್ದಾವೆ. ಎಲ್ಲ ಕಾಯಿನೂ ಒಂದು ಹತ್ರನೇ ಹಾಕಿ ಪಾಟಲ್ಲಿ ಬೆಳೆಸಿದ್ರು ಅವರು. ಅದನ್ನು ಸಪ್ರೇಟ್ ಮಾಡೋಕ್ಕೆ ಹೋದರೆ ಮತ್ತೆ ಗಿಡ ಎಲ್ಲ ಒಣಗೋಗುತ್ತೆ ಅಂತ ಅಷ್ಟು ಗಿಡನೂ ಹಂಗೆ ಇಟ್ಟಿದ್ವಿ. ಹಾಗೇ ನೋಡ್ಕೊತ ಮುಂದೆ ಹೋದ್ವಿ. ಈ ಗರಿಗಳನ್ನೆಲ್ಲ ಒಂದು ಹತ್ರ ಹಾಕಬೇಕು. ಬಟ್ ಹಾಕೋಕ್ಕಿಂತ ಮಿಷನ್ ಬಂದರೆ ಹಂಗೆ ಎಲ್ಲ ಮಿಷನ್ಗೆ ಹಾಕ್ಸಿ ಪೌಡ್ರ್ ಮಾಡೋಣ ಅಂತ ಅಲ್ಲಲ್ಲೇ ಗಿಡದ ಬುಡದಲ್ಲೇ ಬಿಟ್ಟಿದ್ವಿ. ಬಿಟ್ಟು ಇನ್ನು ಮತ್ತೆ ಮುಂದಿನ ಮರದಲ್ಲಿ ಕಾಯಿ ಏನಾದರೂ ಬಿದ್ದಿದ್ದಾವ ಅಂತ ನೋಡೋಕೆ ಹೋದೆ. ಅಲ್ಲಿ ನೋಡಿದ್ರೆ ಅಲ್ಲೊಂದು ಶಾಕ್ ಕಾದಿತ್ತು ನಮಗೆ. ಅಳಿಲು ಕೋತಿಗಳು ಎಲ್ಲ ಎಳ್ನೀರು, ಈ ಬಿಸಿಲು ದಾಹಕ್ಕೆ ಅವು ಸಹ ಬಾಯಾರಿಕೆ. ಮನುಷ್ಯ ಅಷ್ಟೇ ಎಳ್ನೀರು ಹುಡಿಕೊಂಡು ಹೋಗ್ತಾನೆ ಅಂದ್ಕೊಂಡಿದ್ವಿ ನಾವು. ಪ್ರಾಣಿ ಪಕ್ಷಿಗಳಿಗೂ ಬೇಕಾಗಿದೆ. ಹಾಗೆ ಮುಂದಕ್ಕೆ ಹೋಗ್ತಾ ಹೋದರೆ ಅಡಿಕೆ ಗಿಡಕ್ಕೆ ಇಲ್ಲೊಂದು 2 ಅಡಿಕೆ ಗಿಡಕ್ಕೆ ಡ್ರಿಪ್ಪಲ್ಲಿ ನೀರು ಬಂದಿರಲಿಲ್ಲ. ಅವನ್ನ ನೋಡೋಣ ಅಂತ ಮುಂದಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ಡ್ರಿಪ್ ನೀರೇ ಬಿದ್ದಿರಲಿಲ್ಲ. ಗಿಡ ಡಲ್ಲಾಗಿತ್ತು 1-2. ಸರಿ ಅಂತ ನೋಡ್ಕೊಂಡು ಮುಂದೆ ಬಂದೆ. ಇನ್ನೊಂದು ಮರದ ಹತ್ರ ಬಂದರೆ ಅಲ್ಲೂ ಎಲ್ಲ ಕೋತಿಗಳು ಎಳ್ನೀರು ಕಿತ್ತು ನೋಡಿ. ನಾವು ಮನುಷ್ಯರು ಸಹ ಮಚ್ಚಿದ್ರೂ ಕೈಯಾಗೆ ಅಷ್ಟು ಬೇಗ ನೀಟಾಗಿ ಓಪನ್ ಮಾಡೋಕ್ಕಾಗಲ್ಲ. ಆ ಕೋತಿಗಳು ಎಷ್ಟು ನೀಟಾಗಿ ಓಪನ್ ಮಾಡಿ ಹೆಂಗೆ ಕುಡ್ದಿದ್ದಾವೆ. ಹಂಗೆ ಮೇಲೆ ಹೋದೆ. ಇನ್ನೊಂದು ಸ್ವಲ್ಪ ಕಾಯಿ ಸಿಕ್ಕಿದ್ವು, ಅವನ್ನೆಲ್ಲ ಹುಡ್ಕೊಂಡು ಮೇಲೆ ಹೋದೆ. ಇಲ್ಲಿ ನಾವು ಟ್ರಂಚ್ ಮಾಡಿ ಅಡಿಕೆ ಗಿಡ ಇಟ್ಟಿದ್ವಿ. ಆ ಟ್ರಂಚಲ್ಲಿ ಅಡಿಕೆ ಗಿಡ ಸ್ವಲ್ಪ ಮೇಲಕ್ಕೆ ಬಂದಿಲ್ಲ. ಮಣ್ಣನ್ನು ಸ್ವಲ್ಪ ಇದು ಕರ್ಲು ಮಣ್ಣಾಗಿರೋದ್ರಿಂದ ಅವಷ್ಟು ಬರೋಕ್ಕೆ ಬೇಗ ಫಾಸ್ಟಾಗಿ ಬರೋಕ್ಕೆ, ಇವುಗಳು ಅಷ್ಟು ಬೇಗ ಫಾಸ್ಟಾಗಿ ಬಂದಿಲ್ಲ. ಕಾಯಿ ತುಂಬ ಜಾಸ್ತಿ ಅದು ಕೈಯಾಗೆ ಇಟ್ಕೊಳಕ್ಕಾಗಲಿಲ್ಲ. ಸೊ ಹಂಗಾಗಿ ಕಾಯೆಲ್ಲ ಒಂದು ಹತ್ರ ಅಲ್ಲಿ ರಾಶಿ ಹಾಕಿದ್ವಿ. ತಗೊಂಡೋಗಿ ಇವನು ಅಲ್ಲಿ ಹಾಕಿ ಹಂಗೆ ಗರಿ ಮುಚ್ಚಿದ್ವಿ, ಮತ್ತು ಯಾರಾದರೂ ತಗೊಂಡೋಗ್ತಾರೆ ಅಂತ. ತುಂಬ ಕಾಯಿ ಜಾಸ್ತಿ ತುಂಬ ದೂರ ಇಟ್ಕೊಳಕ್ಕಾಗಲ್ಲ ಅಂತ ಹಂಗೆ ಗರಿ ಎಲ್ಲ ಒಂದು ಹತ್ರ ತೆಂಗಿನ ಗಿಡದ ಬುಡಕ್ಕೆ ಹಾಕಿದ್ವಿ. ತೆಂಗಿ ಮರದ ಸಾಲು ಇರೋದ್ರಿಂದ ಗರಿನೂ ಸಹ ಬಿದ್ದಿದ್ದಾವೆ. ಇವನ್ನೆಲ್ಲ ಮಿಷನ್ ತಂದು ಪೌಡ್ರು ಮಾಡಿಸಿ ಗೊಬ್ಬರ ಮಾಡಲಿಕ್ಕೆ ಅಂತ ಗರಿ ಎಲ್ಲ ಹಿಂಗೆ ಹಾಕಿದ್ವಿ ನಾವು. ತುಂಬ ತೆಂಗಿನ ಮರದ ಸಾಲು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇದೆ.
ಹಂಗೆ ಗರಿನೂ ನಾವು ಅದಕ್ಕೆ ಹಂಗೆ ಅಲ್ಲಲ್ಲೇ ರಾಶಿ ಹಾಕಿ ಬಿಟ್ಟಿದ್ದೀವಿ. ಹಂಗೆ ಮೂಲಕ್ಕೆ ಹೋದರೆ ಅಲ್ಲಿ ಈಚಲು ಮರ ಇತ್ತು. ಈಚಲಣ್ಣಿದ್ದಾವೆ ಕೀಳೋಣ ಅಂತ ಮೇಲಿಂದ ಕಾಣ್ತು. ಬಟ್ ಇಲ್ಲಿ ಕೈಗೆ ಸಿಗ್ತಾವ ಅಥವಾ ಕೆಳಗಡೆ ಉದುರಿದಾವ ಅಂತ ನೋಡೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಈಚಲಣ್ಣು ಕಾಣ್ತಾನೇ ಇಲ್ಲ. ಯಾಕಂದರೆ ಕೆಳಗಡೆ ಫುಲ್ಲು ಗರಿ ಒಣಗಿರೋದೆಲ್ಲ ಇದೆ. ಅದರಲ್ಲಿ ನಾವು ಮುಟ್ಟೋಕ್ಕೂ ಆಗ್ತಿಲ್ಲ, ಅಷ್ಟು ಮುಳ್ಳಿದೆ. ಆದರೂ ಮುಂದಿನ ಸಿಗ್ಬೋದು, ಕೊನೆ ಕಾಣುತ್ತೇನೋ ಕೋಲಲ್ಲಿ ಬಡಿಯೋಣ ಅಂತ ಹೋದ್ರೂ ಕಾಣಲಿಲ್ಲ. ಹಾಗಾಗಿ ನಾವು ಅಲ್ಲಿಗೆ ಸುಮ್ಮನಾದ್ವಿ. ಕಿತ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ವಿ, ಸಿಗಲಿಲ್ಲ. ಹಾಗೆ ಮುಂದೆ ಹೋಗ್ತಾ ನಮ್ಮ ದೊಡ್ಡಮ್ಮ ಮನೆಗೆ ಹೋದ್ವಿ. ಅಲ್ಲಿ ಹೋಗ್ತಾ ಅವ್ರ ಮನೆಗೆ ಹೋಗಿ ಬರೋಣ ಅಂತಂದೇಳಿ ಮುಂದೆ ಹೋದರೆ ಅವ್ರದ್ದು ಹೆಂಗಿದೆ ಏನು ಸಮಾಚಾರ ಅಂತ ಮಾತಾಡ್ಸ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಹೋಗ್ತಾ ದಾರಿನಲ್ಲಿ ಕೃಷಿ ಹೊಂಡ ಇತ್ತು. ಅವ್ರದ್ದು ಒಂದು ಹಂಗೆ ನೋಡೋಣ ಅಂತ ವಿಡಿಯೋ ಮಾಡ್ಕೊಂಡು ಹೋದ್ವಿ. ಹೆಂಗಿದೆ ಬಿಸಿಲು ತಾಪ ಎಲ್ಲನ. ಹೋಗ್ತಾ ಅವ್ರ ಮನೇನೂ ಸಿಕ್ತು. ಅವ್ರದ್ದು ಎಲ್ಲ ತೆಂಗಿನ ಗಿಡ ತುಂಬ ಚೆನ್ನಾಗಿದ್ದಾವೆ. ಅವರು ಮಳೆ ನೀರು ಕಡಿಮೆ ಇದ್ರೂ ಇರೋದ್ರಲ್ಲೇನೋ ತುಂಬ ಚೆನ್ನಾಗಿ ಗಿಡಗಳಿಗೆಲ್ಲ ನೀರನ್ನು ಪೋಷಣೆ ಮಾಡಿದ್ದಾರೆ. ಹೋಗಿದ ತಕ್ಷಣ ಇದು ಒಂಟಿ ಮನೆ, ಆದರೂ ಚೆನ್ನಾಗಿದೆ, ಇಟ್ಕೊಂಡಿದ್ದಾರೆ. ತುಂಬ ವರ್ಷದಿಂದನೇ ಇದ್ದಾರೆ ಇವರು. ಅಡಿಕೆ ಗೋಟು ಹಾಕಿದ್ವಿ ನಾವು ಈ ಸಲನ. ಅಡಿಕೆ ಗೋಟು ಬಿಡಿಸ್ಕೊಂಡು ಅವ್ರ ತೋಟದಲ್ಲೇನ ಅದೇ ಗೋಟೆ ಹಾಕಿದ್ವಿ. ಪಾಕೆಟ್ ಮಾಡಬೇಕಾಗಿತ್ತು, ಮಣ್ಣು ಹೊಡಿಯೋಕೆ ಹೇಳಿದ್ವಿ. ಅವ್ರು ಮಣ್ಣು ಹೊಡೆದಿದ್ದಾರ, ಪಾಕೆಟ್ ಮಾಡೋಕ್ಕೆ ಗರಿ ಹೊಡೆದಿದ್ದಾವ ಅಂತ ಹೋದ್ವಿ. ಎಲ್ಲ ಅಡಿಕೆ ಗೋಟು ಅಲ್ಲಿ 2 ಗರಿ 3 ಗರಿ ಆಗಿದ್ದಾವೆ. ಪಾಕೆಟ್ ಮಾಡೋಕ್ಕೆ ಇನ್ನೂ ಮಣ್ಣು ಹೊಡೆದಿರಲಿಲ್ಲ. ನೆರಳಿಗೆ ಹೋಗೋಣ ಅಂತ ಹೋದ್ವಿ. ಎಷ್ಟು ತಂಪಾಗಿತ್ತು ಅಂದರೆ ಅಪ್ಪ, ಒಂದು ವಾರದ್ದು ಬೆಂಗಳೂರಲ್ಲಿದ್ದ ಮೆಂಟಲ್ ಪ್ರೆಷರು ಅದು ಎಲ್ಲ ಒಂದು ಸ್ವಲ್ಪ ರಿಲೀಸ್ ಆದಂಗೆ ಆಯ್ತು ರೀ. ಅಷ್ಟು ಚೆನ್ನಾಗಿತ್ತು ಆ ಗಾಳಿ, ಆ ವಾತಾವರಣ, ತಂಪು. ಅಷ್ಟು ಮಧ್ಯಾಹ್ನ 1 ಗಂಟೆಲಿ ಹೋದ್ರೂ ನಾವು ಅಷ್ಟು ಬಿಸಿಲು ಅನ್ನಿಸ್ತಿರಲಿಲ್ಲ, ಅಷ್ಟು ತಂಪಾಗಿತ್ತು. ಅಲ್ಲೇ ಇದ್ಬಿಡೋಣ ಅನ್ನಿಸ್ತಾಯಿತ್ತು. ಬೆಂಗಳೂರಿಗೆ ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ಬೆಂಗಳೂರಲ್ಲಿ ಇದ್ದಿದ್ದ ಕಾದ ರೋಡು, ಆ ಬಿಲ್ಡಿಂಗು, ಅದೆಲ್ಲ ಬಿಸಿ ತಾಳಕ್ಕಾಗದೆ ಊರ ಕಡೆಗೆ ಎಷ್ಟು ಬೇಗ ಹೋಗೋಣ ಅನ್ನಿಸ್ತಿದ್ವ. ಮತ್ತೆ ಬೆಂಗಳೂರಿಗೆ ಬರೋಕ್ಕೆ ಮೂಡೇ ಇರಲಿಲ್ಲ. ನೋಡಿ, ನಾನು ವೃಕ್ಷ ನ್ಯಾಚುರಲ್ ಏರ್ ಆಯಿಲ್ ಮಾಡ್ತಾ ಇರ್ತೀನಲ್ಲ ಯಾವಾಗಲೂ. ಆ ಏರ್ ಆಯಿಲ್ಗೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇವನ್ನೇ ಹಾಕೋದು. ನೋಡಿ ಆ ಗಿಡ ಎಷ್ಟು ದೊಡ್ಡದಿದೆ, ಎಷ್ಟು ಹೂವಿದೆ. ಅದಕ್ಕೆ ನಾನು ಆಯಿಲ್ ಮಾಡೋಕ್ಕೆ ಎಲ್ಲ ಇಲ್ಲಿಂದನೇ ತೊಗೊಂಡೋಗೋದು. ಎಲ್ಲ ಆರ್ಗ್ಯಾನಿಕ್ಕು, ಯಾವುದೇ ಅಂಗಡಿಯಿಂದ ಪರ್ಚೇಸ್ ಮಾಡಿ ಹಾಕಲ್ಲ ನಾನು. ಈ ತೋಟದಲ್ಲಿರೋಂಥ ಐಟಮ್ಮೇ ಗರಿಕೆ ಆಯಿತು, ದಾಸವಾಳ ಹೂವು ಆಯಿತು, ಎಲೆ ಆಯಿತು, ಕರಿಬೇವು ಆಯಿತು, ಪ್ರತಿಯೊಂದನ್ನು ಹೂವಿನ ಕಲ್ಲರ್ ನೋಡಿರಿ ಹೇಗಿದೆ, ಎಷ್ಟು ಕಲ್ಲರ್ ಇದೆ. ಬೇರೆ ಕಡೆ ನೋಡಿ ಊರಲ್ಲಿ ಬೆಳೆದಿರೋ ದಾಸವಾಳದ ಹೂವು ಮನೆ ಮುಂದೆ ಸಹ ಮಾಡಿರ್ತೀವಲ್ಲ, ಅದಿಷ್ಟು ಕಲ್ಲರ್ ಇರೋಲ್ಲ. ಇಲ್ಲಿ ನೋಡಿ ತೋಟದಲ್ಲಿ ಇರೋದ್ರಿಂದ ಎಲೆ ನೋಡಿ ಎಷ್ಟು ಗ್ರೀನಿಶ್ ಇದೆ, ಹೂವು ಎಷ್ಟು ಕಲ್ಲರ್ ಇದೆ. ಸೊ ಹಂಗಾಗಿ ನಾನು ನಿಮ್ಗೆ ಯಾರಿಗಾದ್ರೂ ವೃಕ್ಷ ನ್ಯಾಚುರಲ್ಸ್ ಏರ್ ಆಯಿಲ್ ಬೇಕಿದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ. ಎಲ್ಲ ನಾನು ಏನು ಮಾಡ್ತೀನಿ, ಹೋಮ್ ಮೇಡ್ ಪ್ರಾಡಕ್ಟ್ಸು, ಶಾಂಪು, ಸೋಪು, ಹೇರ್ ಆಯಿಲು, ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಆರ್ಗ್ಯಾನಿಕ್ ಐಟಮ್ಸ್ ಇಲ್ಲಿಂದನೇ ತೊಗೊಂಡೋಗೋದು. ಸರಿ, ಮುಂದೆ ಹೋದ್ವಿ. ಹಾಗೆ ನೋಡಿಕೊಂಡು ಬಾಳೆ ದಿಂಡು ಎಲ್ಲ ಕಂದು ಯಾರೋ ಬೇಕು ಅಂತ ತಗೊಂಡು ಬಾಳೆ ದಿಂಡನ್ನು ಕಡ್ದಾಕಿದ್ರು. ಆ ಬಾಳೆ ದಿಂಡೆಲ್ಲ ಕುಡಿಕೊಂಡು ಕೋಳಿಗಾಗುತ್ತೆ ಅಂತ ಕುಡಿಕೆ ಅಲ್ಲಿ ಇಟ್ಬಿಟ್ಟು ತಗೊಂಡೋಗೋಣ ಅಂತ ಮುಂದೆ ಹೋದ್ವಿ. ಎಳ್ನೀರು ಕುಡಿಯೋಣ, ದಾಹ ಆಗಿದೆ ಅಂತ. ಎಳ್ನೀರು ಕೀಳೋಕೆ ಅಲ್ಲೇನೂ ಇರಲಿಲ್ಲ, ರೋಟಿ ಇರಲಿಲ್ಲ, ಮತ್ತು ಏಣಿ ಇರಲಿಲ್ಲ. ಏನು ಮಾಡೋದು, ಬೇಕಾಗಿತ್ತು. ಬಟ್ಟು ಮಧ್ಯಾಹ್ನ 1 ಗಂಟೆ ಆಗಿತ್ತು, ನಮಗೂ ಹಶ್ವಾಗಿತ್ತು. ಕೆಲಸ ಮಾಡಿ ಟಯರ್ಡ್ ಆಗಿರೋದ್ರಿಂದ ನಮ್ಮ ಮನೆಯವರೇ ನಮ್ಮ ಮಗಳನ್ನ ಮೇಲೆ ಹೊತ್ಕೊಂಡು ಎಳ್ನೀರು ಕೀಳು ಅಂದರು. ಮರನೂ ಚಿಕ್ಕದಿತ್ತು, ಹಾಗಾಗಿ ಅವಳಿಗೂ ಹೊಸ ಅಭ್ಯಾಸ ಆಗಲಿ ಅಂತಂದೇಳಿ ಕೀಳ್ಸಿದ್ವಿ. ಅದರಲ್ಲೆಲ್ಲ ಒಂದು 5ರಿಂದ 6 ಇತ್ತು ಎಳ್ನೀರು. ಅಷ್ಟು ಅವಳು ಕಿತ್ತಾಕಿದ್ಲು. ನಾನು ಪ್ರತಿ ವಿಡಿಯೋದಲ್ಲೂ ಒಂದು ಹೆಲ್ತ್ ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತಿಂದ ಹೆಲ್ತ್ ಟಿಪ್ಸ್ ಬಂದು ಗರಿಕೆ ಹುಲ್ಲಿಂದು. ಪ್ರತಿನಿತ್ಯ ನಾವು ಗರಿಕೆದು 100 ml ಜ್ಯೂಸನ್ನು ನಾವು ಕುಡಿತಾ ಬಂದರೆ ನಮ್ಮ ಚರ್ಮದಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆ ಇದ್ರೂ ಚರ್ಮದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮತ್ತು ಗರಿಕೆ ಹೆಂಗೆ ಕಿತ್ತಷ್ಟು ಚಿಗುರುತ್ತಾ ಇರುತ್ತೋ ನಾವು ಸಹ ಹಾಗೆ ಚಿಗುರುತ್ತಾ ಇರ್ತೀವಿ. ನಮ್ಮ ಏಜು ಸಹ ಹೆಂಗಾಗ್ತಾ ಬರುತ್ತೆ. ಹೀಗಾಗಿ ಆ ಗರಿಕೆನ ದಯವಿಟ್ಟು ಪ್ರತಿನಿತ್ಯ ಎಲ್ಲರೂ ಸ್ವಲ್ಪ ಒಂದು 100 ml ಜ್ಯೂಸ್ ಮಾಡಿ ಕುಡಿದು ನೋಡಿ. ನಮಗೆ ರಾಮಬಾಣ ಥರ ವರ್ಕ್ ಆಗುತ್ತೆ. ನಾವು ಹೆಂಗಾಗಿರ್ತೀವಿ ಇದೇ ಥರ ಮಾಡ್ತಾ ಬರ್ತಾ ಇದ್ದೀನಿ ನನಗೂ ಸಹ ಚೆನ್ನಾಗಿ ವರ್ಕ್ ಆಗಿದೆ. ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಅದೇ ರೀತಿ ನನ್ನ ಚಾನಲ್ಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಹೊಸ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಹಂಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.